ರಾಜಧಾನಿ ಬೆಂಗಳೂರಿನಲ್ಲಿ ಹನಿ ಹನಿ ನೀರಿಗೂ ಹಾಹಾಕಾರವಿದೆ. ಹೀಗಾಗಿ ಟ್ಯಾಂಕರ್ ನೀರಿಗೆ ಸರ್ಕಾರ ದರವನ್ನು ಕೂಡ ನಿಗದಿ ಮಾಡಿದೆ. ಆದರೆ ಟ್ಯಾಂಕರ್ ಮಾಲೀಕರು ಜನಸಾಮಾನ್ಯರಿಂದ ಸುಲಿಗೆಗೆ ಇಳಿದಿದ್ದಾರೆ. ಈ ಕುರಿತು ನ್ಯೂಸ್ 18 ಬಿಗ್ ರಿಯಾಲಿಟಿ ಚೆಕ್ ಮಾಡಿದ್ದು ಟ್ಯಾಂಕರ್ ಮಾಫಿಯಾದ ಬಣ್ಣ ಬಯಲು ಮಾಡಿದೆ. ಶುರುವಾಗ್ತಿದ್ದಂತೆ ರಾಜಧಾನಿ ಬೆಂಗಳೂರಿನಲ್ಲಿ ಕುಡಿಯುವ ನೀರಿನ ಹಾಹಾಕಾರ ಹೆಚ್ಚಾಗಿದೆ. ಇದರಿಂದಾಗಿ ಅನಿವಾರ್ಯವಾಗಿ ವಾಟರ್ ಟ್ಯಾಂಕ್ಗಳನ್ನೇ ನಂಬಿಕೊಳ್ಳಬೇಕಾದಂತ ಪರಿಸ್ಥಿತಿ ಇಲ್ಲಿಯ ಜನರದ್ದಾಗಿದೆ. ಇದನ್ನೇ ಎನ್ಕ್ಯಾಶ್ ಮಾಡ್ಕೊಳ್ತಿರುವಂತಹ ವಾಟರ್ ಟ್ಯಾಂಕ್ ಮಾಫಿಯಾನೇ ಹೆಚ್ಚಾಗ್ತಾ ಇದೆ. ಕಳೆದ ತಿಂಗಳು ಕೇಳ್ತಿದ್ದಂತ ಹಣಕ್ಕೆ ಕಂಪೇರ್ ಮಾಡಿದ್ರೆ ಈಗ 2 ಪಟ್ಟು 3 ಪಟ್ಟು 4 ಪಟ್ಟು ಎಲ್ಲ ಕೇಳ್ತಾ ಇದ್ದಾರೆ. ಜನರ ದಾಹ ಟ್ಯಾಂಕರ್ ಮಾಲೀಕರಿಗೆ ಬಂಡವಾಳ. ಟ್ಯಾಂಕರ್ ಮಾಲೀಕರ ಬಣ್ಣ ಬಯಲು ಮಾಡ್ತಿದೆ ನ್ಯೂಸ್ 18. ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗೂ ಸಂಕಷ್ಟ. ಅತ್ತ ಕಾವೇರಿ ನೀರು ಬರ್ತಿಲ್ಲ, ಇತ್ತ ಬೋರ್ವೆಲ್ನಲ್ಲೂ ನೀರು ಬರ್ತಿಲ್ಲ. ಫಿಲ್ಟರ್ ವಾಟರ್ ಮೊದಲೇ ಸಿಗ್ತಿಲ್ಲ. ಇಂಥ ಸಂದರ್ಭವನ್ನ ಟ್ಯಾಂಕರ್ ಮಾಲೀಕರು ಎನ್ಕ್ಯಾಶ್ ಮಾಡಿಕೊಂಡು ಜನರನ್ನ ಸುಲಿಗೆ ಮಾಡ್ತಿರ್ಲಿ ಅಂತಾನೆ ದರ ನಿಗದಿ ಮಾಡಲಾಗಿತ್ತು. ಆದ್ರೆ ಇದು ಹೆಸರಿಗಷ್ಟೇ ಅನ್ನೋದು ನ್ಯೂಸ್ 18 ರಿಯಾಲಿಟಿ ಚೆಕ್ ನಲ್ಲಿ ಬಯಲಾಗಿದೆ. ಸ್ಥಳ ಬಸವೇಶ್ವರ ನಗರ. ನಿಗದಿತ ದರ 750, ಜನರಿಂದ ವಸೂಲಿ 2000. ಎಷ್ಟಾಗುತ್ತೆ? 6,000 ಲೀಟ್ರು. ನಾವು 3 ಇದೀವಿ ಮನೆಯಲ್ಲಿ, ಅಂದ್ರೆ 3 ಮನೆಗಳು ಶೇರಿಂಗ್ ತಗೊಳ್ಳೋದು. ಏನ್ ಸರ್? ಅಲ್ಲ, ಸಂಪ್ ಇರೋದು ಸರ್, ಒಂದೇ ಇರೋದು. ಸಂಪ್ ಒಂದಕ್ಕೆ ಹಾಕೋದು. 3 ಇರೋದ್ರಿಂದ ಏನ್ ಕಡಿಮೆ ಮಾಡ್ಕೊಳಕ್ ಆಗಲ್ವಾ ಅಂತ ಕೇಳ್ತಾ ಇರೋದು. ಏನ್ ಸರ್? ಸ್ಥಳ ವಿಜಯನಗರ. ನಿಗದಿತ ದರ 750 ರೂಪಾಯಿ, ಜನರಿಂದ ವಸೂಲಿ 1300 ರೂಪಾಯಿ. ಇಲ್ಲ, ಅಲ್ಲಿ ನೀರು ಕಮ್ಮಿ ಆಗ್ಬಿಟ್ಟಿದೆ. ನಾನು ಅಲ್ಲಿಂದ ಇದರಿಂದ ತುಂಬ್ಕೊಂಡ್ಬರ್ತೀನಿ. ಕಂಟಿನ್ಯೂಸ್ ಸ್ಟುಡಿಯೋ ಹತ್ರ ಇಂದ. ಕಂಟಿನ್ಯೂಸ್ ಸ್ಟುಡಿಯೋಯಿಂದನಾ? ಅಲ್ಲ, ಅದೇ ಎಷ್ಟಾಗತ್ತೆ ನಿಮ್ಮ ಏರಿಯಾನೇ? 1300 ರೂಪಾಯಿ ತಗೊಂತೀವಿ ಸರ್. 6,000 ಲೀಟ್ರಾ? 6.5 ಬರ್ತದೆ ಸರ್. 6.5 ಇರಲ್ಲ ಸರ್, 6,000 ಲೀಟರ್ ಅಲ್ವಾ ಸರ್? ಪೇಮೆಂಟ್ ಮಾಡ್ಕೊಡ್ತೀನಿ. ಪೇಮೆಂಟ್ ಮಾಡ್ತೀನಿ ನಾನು. ಸ್ಥಳ ಸಂಜಯ್ ನಗರ. ನಿಗದಿತ ದರ 600, ಜನರಿಂದ ವಸೂಲಿ 1000. ಎಷ್ಟು ಸರ್ 6,000 ಲೀಟರ್ ಆ ಕಡೆಗೆ? 700 ರೂಪಾಯಿ ಸರ್. ಈ ಕಡೆ 700 ರೂಪಾಯಿ ಸರ್. ನೀವು ಇಲ್ಲಿ ಬಂದು ಹಾಕ್ತೀರಿ ಅನ್ನೋದಾದ್ರೆ? ಬರಲ್ಲ ಸರ್, ಇಲ್ಲೇ ನಮ್ಗೆ ಸುರಗ್ತಾ ಇದೆ, ಆ ಕಡೆ ಬರಲ್ಲ. ಈ ಕಡೆಗೆ ಬಂದು ಹಾಕ್ತೀರಿ ಅನ್ನೋದಾದ್ರೆ ಒಂದಷ್ಟು ಜಾಸ್ತಿ ಮಾಡ್ತೀರಾ ಹೇಗೆ ಅಂತ ಕೇಳಿದ್ದೆ. ಅದ 300-400 ರೂಪಾಯಿ ಜಾಸ್ತಿ ತಗೋಬಹುದು. 300-400 ರೂಪಾಯಿ ಜಾಸ್ತಿ ತಗೋಬಹುದು. 300-400 ಜಾಸ್ತಿ ಆಗ್ಬೋದಾ? ಸ್ಥಳ RR ನಗರ. ನಿಗದಿತ ದರ 600 ರೂಪಾಯಿ, ಜನರಿಂದ ವಸೂಲಿ 1500. ಒಂದು ವಾಟರ್ ಟ್ಯಾಂಕ್ ಬೇಕಾಗಿತ್ತು 8,000 ಲೀಟರ್ದು. 8,000 6,000 ಬರೋದು. 6,000 ಲೀಟರ್. ಎಷ್ಟು ಸರ್ ಮೊದಲು ದುಡ್ಡು ಎಷ್ಟು ಹೇಳಿ ಸರ್? 1,500. ಅಲ್ಲ, 2 ಟ್ಯಾಂಕರ್ ಆದ್ರೆ ಎಷ್ಟು ಬರುತ್ತೆ ಸರ್? 3,000 ಆಗುತ್ತೆ. ಕಡಿಮೆ ಇಲ್ವಾ? ಇಲ್ಲ ಸರ್. ಅಲ್ಲ, ಈಗ ಫೋನ್ ಮಾಡಿದ್ರೆ ಯಾವಾಗ 1 ತಾಸಲ್ಲೇ ಸಿಗುತ್ತಾ ಹೇಗೆ ಸರ್? 1 ತಾಸಲ್ಲಿ ಆಗಲ್ಲ, 1 2 ಅವರಿಂದ 3 ಅವರ್ ಬೇಕು. ನೋಡಿದ್ರಲ್ಲ, ರಾಜ್ಯ ಸರ್ಕಾರ ಏನೋ ವಾಟರ್ ಟ್ಯಾಂಕರ್ಗೆ ದರ ನಿಗದಿ ಮಾಡಿದ್ದಾರೆ. ಆದ್ರೆ ವಾಸ್ತವವಾಗಿ ನೋಡ್ತಾ ಹೋದ್ರೆ ನ್ಯೂಸ್ 18 ರಿಯಾಲಿಟಿ ಚೆಕ್ನಲ್ಲಿ ಯಾರ್ಯಾರು ಎಷ್ಟೆಷ್ಟು ಹಣ ಪೀಕ್ತಾರೆ ಜನರಿಂದ ಅನ್ನೋದು ಸ್ಪಷ್ಟವಾಗಿ ಬಟಾ ಬಯಲಾಗ್ತಾ ಇದೆ. ಈಗಲಾದ್ರೂ ಯಾರು ಈ ರೀತಿ ಜನರಿಂದ ಸುಲಿಗೆ ಮಾಡ್ತಾರೆ ಅಂತವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸರ ಜೊತೆ ಶರಣು ಹಂಪಿ, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.